ಕರ್ನಾಟಕ ವಿವಿ ಪ್ರೊಫೆಸರ್ ದೇವರಾಜ ತಂಗದೊರೈ ಸಸ್ಪೆಂಡ್ ಆಗಿದ್ದಾರೆ. ಪ್ರೊಫೆಸರ್ ವಿರುದ್ಧ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದಂತಹ ಆರೋಪ ಕೇಳಿಬಂದಿತ್ತು. ಕರ್ನಾಟಕ ವಿವಿ ಪ್ರೊಫೆಸರ್ ದೇವರಾಜ ತಂಗದೊರೈ ಸಸ್ಯಶಾಸ್ತ್ರದ ವಿಭಾಗದ ಪ್ರೊಫೆಸರ್ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿತ್ತು. ಇದನ್ನು ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಗೆ ಇಳಿದಿದ್ದರು ಕರ್ನಾಟಕ ವಿವಿಯ ಆವರಣದಲ್ಲಿ. ಈ ಸಂದರ್ಭದಲ್ಲಿ ಏಕಾಏಕಿ ಆಡಳಿತ ಕಚೇರಿಗೆ ನುಗ್ಗಿ ಅಲ್ಲಿ ಹೂಕುಂಡಗಳನ್ನೆಲ್ಲ ಹೊಡೆದು ಧ್ವಂಸ ಮಾಡಿ ಗಲಾಟೆಯನ್ನು ಮಾಡ್ತಾರೆ. ಅವರ ಆಗ್ರಹ ಇದ್ದಿದ್ದು ಪ್ರೊಫೆಸರ್ ದೇವರಾಜ ತಂಗದೊರೈ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು. ಸದ್ಯ ಆ ಕ್ರಮವನ್ನು ಈಗ ಕರ್ನಾಟಕ ವಿಶ್ವವಿದ್ಯಾಲಯ ತೆಗೆದುಕೊಂಡಿದೆ. ಪ್ರೊಫೆಸರ್ ದೇವರಾಜ ತಂಗದೊರೈ ಅವರನ್ನು ಸಸ್ಪೆಂಡ್ ಮಾಡಿದೆ. ಅಲ್ಲಿ ಕಾರ್ಯಕರ್ತರೊಬ್ಬರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನೀವು ನಮಗೆ ಏನೇ ಹೇಳೋದಕ್ಕೆ ಬಂದರೂ ನಾವು ಕೇಳೋದಿಲ್ಲ, ಎರಡನ್ನ ನೀವು ಕೊಡಬೇಕು, ಅವೆರಡನ್ನ ಬಿಟ್ಟು ಬೇರೆ ಏನೇ ಹೇಳಿದ್ರು ನಾವು ಕೇಳಲ್ಲ ಅಂತ ಹೇಳ್ತಾ ಇದ್ವಿ. ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಪ್ರೊಫೆಸರ್ ದೇವರಾಜ ತಂಗದೊರೈ ವಿರುದ್ಧ ಇರುವ ಆರೋಪಗಳೇನು? ಇವಾಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ, ಮುಂದಿನ ಕ್ರಮ ಏನು? ನವೀನ್, ಹೌದು, ಏನು ಕಳೆದ ವಾರ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಅದು ಕೂಡ ಉಗ್ರವಾದಂತ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಏನು ವೈಸ್ ಚಾನ್ಸಲರ್ ಇರ್ತಾರೆ, ಅವರ ಒಂದು ಭವನದ ಎದುರು ಪ್ರತಿಭಟನೆಯನ್ನ ಕೂತಿರ್ತಾರೆ. ಅಷ್ಟೇ ಅಲ್ಲದೆ ಧರಣಿ ಪ್ರತಿಭಟನೆಯನ್ನ ಸಾಕಷ್ಟು ಸಮಯದವರೆಗೆ ಈ ಧರಣಿ ಪ್ರತಿಭಟನೆ ಮುಂದುವರಿಸಿರ್ತಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ, ಏನು ಸಸ್ಯಶಾಸ್ತ್ರದ ವಿಭಾಗದ ಪ್ರೊಫೆಸರ್ ದೇವರಾಜ ತಂಗದೊರೈ ಅನ್ನೋರು ಏನಿದ್ದಾರೆ, ಅವರು ವಿದ್ಯಾರ್ಥಿನಿ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ರು ಮತ್ತು ಕಿರುಕುಳನ್ನ ಕೊಟ್ಟಿದ್ರು ಅನ್ನೋ ಆರೋಪದ ಮೇಲೆ ಈ ಒಂದು ಪ್ರತಿಭಟನೆ ನಡೆದಿರುತ್ತೆ. ಅದಷ್ಟೇ ಅಲ್ಲದೆ ಅದೇ ಒಂದು ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಅವರ ವಿದ್ಯಾರ್ಥಿಯಾದಂತಹ ಒಬ್ಬ ಯುವಕನನ್ನ ಕಿರುಕುಳಕ್ಕೆ ಒಳಪಡಿಸ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಏನು ಆ ವಿದ್ಯಾರ್ಥಿನಿ ಇದ್ಲು, ಆ ವಿದ್ಯಾರ್ಥಿನಿಯನ್ನ ನೀನು ಕರೆದುಕೊಂಡು ಬರ್ಬೇಕು ಅನ್ನೋ ಒಂದು ಕಿರುಕುಳವನ್ನ ಕೂಡ ಪ್ರೊಫೆಸರ್ ನೀಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ ಈಗಾಗಲೇ ಏನು ಕಳೆದ ವಾರ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಯನ್ನ ನಡೆಸಿ ಏನು ಒಬ್ಬ ಪ್ರೊಫೆಸರ್ನ ಅಮಾನತು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೂಡ ಇದುವರೆಗೂ ಏನು ಕರ್ನಾಟಕ ವಿಶ್ವವಿದ್ಯಾಲಯದ ಏನು ವಿಸಿ ಅವರು ಆತನನ್ನ ಏನು ಅಮಾನತು ಮಾಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೆಸಿದಂತ ಎಬಿವಿಪಿ ಈ ಒಂದು ಪ್ರತಿಭಟನೆ ಕಾವು ಹೆಚ್ಚಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಪೊಲೀಸರಿಗೂ ಕೂಡ ಇದೊಂದು ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಹಾಗದಂತ ಗೇಟ್ಗಳನ್ನ ಕೂಡ ಜಿಗಿದು ಒಳಗೆ ನುಗ್ಗಿದ್ರು. ಒಳ ನುಗ್ಗಿ ಹೂವಿನ ಕೊಂಡಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ರು. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲ ಆದ ನಂತರ ಎಚ್ಚೆತ್ತುಕೊಂಡ ಏನು ಆಡಳಿತ ಅಧಿಕಾರಿಗಳು ಏನು ಪ್ರೊಫೆಸರ್ನ ಈಗ ಅಮಾನತು ಮಾಡಿರುವಂತದ್ದು. ಮುಂದಿನ ದಿನಗಳ ಮೇಲೆ ಏನು ಈ ಒಂದು ಪ್ರೊಫೆಸರ್ ಮೇಲೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ, ಏನು ಕಾನೂನು ಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು ನವೀನ್.